ಹೌದು. ಆಯುಧ ಎನ್ನುವುದು ಸಹಜ ಭಾವ ದೇವತೆಗಳಿಗೂ ಅಂತ ಕೇಳಿದ್ರೆ ಅದು ಬೇಕಾದಾಗ ಪ್ರಕಟವಾಗುವುದು ಎಂಬುದು ಭಾವ. ಹೌದು. ಯಾಕೆಂದ್ರೆ ಅನವಶ್ಯಕವಾಗಿ ಧಾರಣೆ ಮಾಡುವ ಕ್ರಮ ಇಲ್ಲ. ಮನುಷ್ಯ ಲೋಕದಲ್ಲಿ ಕ್ಷತ್ರಿಯ ಒಬ್ಬ ಆಯುಧವನ್ನು ಧರಿಸಿ ತಿರುಗುವಂತೆ ದೇವಾನುದೇವತೆಗಳಲ್ಲಿ ಆ ಕ್ರಮ ಇಲ್ಲ. ಬಿಚ್ಚುಗತ್ತಿಯ ಭಟನೊಬ್ಬ ದ್ವಾರಪಾಲಕನಾಗಿ ನಿಂತಿದ್ದಾನೆ, ಹೊರೆಯೊಳಗೆ ಕರವಾಳ ಉಂಟು ಅಂತ ಹೇಳುವ ಕಾರಣದಿಂದ ದಿನ ಇಡೀ ಹಿರಿಯುತ್ತಾ ಇರ್ತಾನೆ ಅಂತ ಅರ್ಥ ಅಲ್ಲ. ಇಲ್ಲದಿದ್ರೆ ದೇವತಾ ಸ್ವರೂಪ ಒಂದು, ದೇವೇಂದ್ರ ಎಂಬ ಒಂದೇ ನೆಲೆಯಲ್ಲ, ದೇವತಾ ಸ್ವರೂಪ ಒಂದು ಎಂದಿಗೂ ತನ್ನದ್ದಾದಂತಹ ನೀತಿ ನಿಯಮವನ್ನು ಮೀರಿ ಪ್ರವರ್ತಿಸುವುದಕ್ಕಿಲ್ಲ. ಹಾಗೊಮ್ಮೆ ಮೀರಿತು ಅಂತಾದ್ರೆ ಅದರ ದೇವತಾತ್ವವೇ ಪ್ರಶ್ನಿಸಲ್ಪಡ್ತದೆ, ಅಲ್ಲ ಬಿದ್ದೇ ಹೋಗ್ತದೆ, ನಿರರ್ಥಕವಾಗ್ತದೆ. ಯಾಕೆ ಈ ಮಾತುಗಳನ್ನು ಆಡುವುದಕ್ಕೆ ತೊಡಗಿದೆ? ಯಾಕೋ ದೇವಲೋಕದಿಂದ ಜೀವಲೋಕಕ್ಕೆ ದೈವವೊಂದು ಇಳಿದು ಬರ್ತದೆ ಅಂತ ಆದರೆ ಅದಕ್ಕೆ ಪ್ರಧಾನ ಕಾರಣ ಸ್ಥಾನದಲ್ಲಿರುವುದು ದೇವತೆಯ ಭಾವವೋ ಅಲ್ಲ ಜೀವ ಭಾವವೋ ಎನ್ನುವುದೊಂದು ಪ್ರಧಾನವಾದ ಪ್ರಶ್ನೆ. ಹೌದು. ದೇವತಾ ಭಾವದಿಂದಲೇ ದೇವತೆಗಳು ಕೆಳಗಿಳಿದು ಬರುವುದಕ್ಕೆ ಇಲ್ಲ ಅಂತಲ್ಲ, ಅದಿಲ್ಲ. ಆದರೆ ಹೆಚ್ಚು ಬಹಳ ಪ್ರಧಾನವಾಗಿ ನಿಯಮೇನ ಜೀವಭಾವಕ್ಕನುಸಾರವಾಗಿಯೇ ದೇವತಾ ಎನ್ನುವುದು ಜೀವದ ಮುಂದೆ ಪ್ರತ್ಯಕ್ಷವಾಗುವಂತಹ ಯೋಗ್ಯತೆಯನ್ನು ಪಡೆದದ್ದು. ಈ ಹಿಂದೆಯೂ ಈಗಲೂ ಮುಂದೆಯೂ ಹೀಗೆ ಅನುಷ್ಠಾನ. ಆದ್ದರಿಂದಲೇ ಮಂತ್ರಾಧೀನಂತೂ ದೈವತಂ, ಮಂತ್ರಕ್ಕೆ ಅಧೀನತೆಯನ್ನು ಹೊಂದಿದ ದೈವ ಆಹ್ವಾನಗೊಳ್ಳುವರೆ ಆ ಒಂದು ನಿಮಿತ್ತ ಬೇಕಾಗುತ್ತದೆ, ಅಗತ್ಯವೇ. ಆದ್ದರಿಂದಲೇ ಆಯುಧ ಗ್ರಹಣ ಮಾಡಿಯೇ ಬಂದದ್ದೋ ಎನ್ನುವಲ್ಲಿ ಪ್ರಶ್ನೆ ಉತ್ಪತ್ತಿಯಾಗುವುದು. ಆದ್ದರಿಂದ ಅದು ಸದಾಕಾಲ ಧರಿಸಿರುವುದೇ ಆದರೆ ಆಕ್ಷೇಪ ಬರುವುದಕ್ಕಿಲ್ಲ. ಆಹ್ವಾನ ಮಾಡುವಾಗ ಪರಂಪರೆಯ ಆಹ್ವಾನದ ಕ್ರಮವೇ ಹಾಗೆ. ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ ಸರ್ವಾಲಂಕಾರ ಭೂಷಿತ ಇಂದ್ರಾಯ ನಮಃ ಆವಾಹಯಾಮಿ. ಹಾಗಾದರೆ ಇದೆಲ್ಲವನ್ನೂ ಸೇರಿಸಿ ಇದೆಲ್ಲವೂ ಪ್ರತ್ಯಕ್ಷಗೊಂಡ ದೇವತಾ ಸ್ವರೂಪ ಪ್ರತ್ಯಕ್ಷವಾಗಲಿ. ಸಾತ್ವಿಕವಾದ ಭಾವದಿಂದ ಆ ಆಹ್ವಾನ ಆಗಲು ಸಾಯುಧವಾಗಿಯೇ ಬರುವುದು ಅಲ್ವೋ? ಹಾಗೆಂದು ಕ್ರುದ್ಧವಾದಂತಹ ಪರಿಸರವೊಂದನ್ನು ನಿಯಂತ್ರಿಸುವುದಕ್ಕಾಗಿ ಹತೋಟಿಗೆ ತರುವುದಕ್ಕಾಗಿ ದೇವೇಂದ್ರ ಇಳಿವಾಗಲು ಆಯುಧ ಹಿಡಿದೇ ಬರುವುದು. ಹೌದು. ಆದರೆ ಇಲ್ಲಿ ಆಯುಧಕ್ಕೆ ಕೆಲಸ ಕೊಡ್ತಾನೆ, ಅಲ್ಲಿ ಕೆಲಸ ಅಂದರೆ ನಾ ತೋರಿಸುವುದಕ್ಕೆ ಹೋದದ್ದು ಕೆಳಗಿಳಿದು ಬಂದದ್ದು ನಿನ್ನ ಭಾವದಿಂದ ಎನ್ನುವುದನ್ನು ಮಾತ್ರ. ನಮ್ಮ ಭಾವದಿಂದಲೇ ಕೆಳಗಿಳಿದು ಬಂದದ್ದು ಹೌದಾದರೆ ನಿಮಗ ಆ ಅಧೀನತೆಯು ಉಂಟಲ್ಲ, ಜೀವ ಭಾವಕ್ಕೆ ವಶವರ್ತಿಗಳಾಗಿ ಅಂದ್ರೆ ಮಂತ್ರ ಭಾವಕ್ಕೆ ವಶವರ್ತಿಗಳಾಗಿ ನೀತಿ ನಿಯಮಾನುಸಾರವಾಗಿ ಈ ಜೀವ